ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತಿನ ವೀಡಿಯೋನ ನೋಡ್ತಾ ಇದ್ದೀರಾ. ಸೊ ನೆನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮಾಡಿದೆ ಬಟ್ ಆಗಲಿಲ್ಲ. ಒಂದು ಸ್ವಲ್ಪ ಮಾಡಿದೆ, ಒಂದು 2-3 ನಿಮಿಷ ಮಾಡಿದೆ, ಆಗಲಿಲ್ಲ ವೀಡಿಯೋ ಮಾಡೋಕ್ಕೆ. ಸೊ ಮನೇಲಿ ಅವ್ರವ್ರ ಕೆಲಸದಲ್ಲಿ ಬಿಸಿ ಆಗೋರು, ಸ್ವಲ್ಪ ನಾನು ಇಲ್ಲ ಆಚೆ ಹೋಗ್ಬಿಟ್ಟು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಇವತ್ತೇನು ವೀಡಿಯೋ ನೋಡ್ತಾ ಇರ್ತೀರಾ, ಇವತ್ತೇ ಶೂಟ್ ಮಾಡಿ, ಇವತ್ತೇ ಎಡಿಟ್ ಮಾಡಿ, ಇವತ್ತೇ ಪೋಸ್ಟ್ ಮಾಡ್ತಾ ಇರೋದು. ಇವತ್ತು ಆ್ಯಕ್ಚುಲಿ ಮಂಗಳವಾರ ಬೆಳಗ್ಗೆ 5 ಗಂಟೆ. ಇವತ್ತೇ ವೀಡಿಯೋ ನೋಡ್ತಾ ಇದ್ದೀರಾ. ಸೊ ಎದ್ದು ನಮ್ಮ ಸೈಕಲ್ ಎತ್ಕೊಂಡು ನಮ್ಮ ಕೆಸಗಟ್ಟಿನ ಹೊಲ್ಟು ಇವಾಗ ಸುತ್ತಾಕೊಳ್ತಿದ್ದೀನಿ ಗೈಸ್ ಬೆಟ್ಟಕ್ಕೆ, ನಮ್ಮೂರು ಬೆಟ್ಟಕ್ಕೆ ಇಟ್ಟಿದ್ದೀವಿ. 1 ನಿಮಿಷ ಚಿಕನ್ ಕಡಿ. ಇವಾಗ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಮ್ಮೂರು ಬೆಟ್ಟಕ್ಕೆ 2 ಥರ ರೋಡ್ ಐತೆ ಗೈಸ್. ಒಂದು ಮಣ್ ರೋಡು, ಇನ್ನೊಂದು ಸಿಮೆಂಟ್ ರೋಡ್ ಐತೆ. ಸೊ ಮಣ್ ರೋಡ್ ಹೋದರೆ ಜಸ್ಟು 1-1.5 ಕಿಲೋಮೀಟ್ರು. ಸಿಮೆಂಟ್ ರೋಡಾಗಿ ಹೋದರೆ ಸುತ್ತಾಕೊಂಡು ಒಂದು 4-5 ಕಿಲೋಮೀಟರ್ ಆಗ್ತದೆ. ಊರುಗಳಲ್ಲಿ ಸುತ್ತಾಕೊಂಡು ಆ ಕಡೆ ಪಾಯಿಂಟ್ ಹೋಗ್ಬೇಕು. ಬೆಟ್ಟ ಸ್ಟಾರ್ಟಿಂಗ್ ನಮ್ಮ ಸೈಡು ಮತ್ತು 2 ಸೈಡು 2 ಫೇಸ್ ಐತೆ ನಮ್ಮೂರು ಬೆಟ್ಟಕ್ಕೆ. ಪೂರ್ವದಿಂದ ಒಂದು, ಪಶ್ಚಿಮದಿಂದ ಒಂದು ರೋಡು. ಸೊ ನಾನಿವಾಗ ಪೂರ್ವದಿಂದ ಹೋಗಬೇಕು ಅಂತಂದರೆ ಒಂದು 5 ಕಿಲೋಮೀಟರ್ ಆಗ್ತದೆ. ಬೆಳಗ್ಗೆ ಹೊತ್ತು ಹೋದರೆ ಪೂರ್ವದಿಂದ ಆ ಕಡೆಯಿಂದ ಹೋಗೋದು, ಬರ್ಬೇಕಾದ್ರೆ ಈ ಕಡೆಯಿಂದ ಬರ್ತೀನಿ, ಪಶ್ಚಿಮದಿಂದ ಬರ್ತೀನಿ. ಬಟ್ ಹೋಗ್ಬೇಕಾದ್ರೆ ಬಳಸ್ಕೊಂಡು 5 ಕಿಲೋಮೀಟರ್ ಬಳಸ್ಕೊಂಡು ಹೋಗ್ತೀನಿ. ಬರ್ಬೇಕಾದ್ರೆ ಡೈರೆಕ್ಟ್ 1.5 ಕಿಲೋಮೀಟರ್ ಹೋಗ್ಬಿಡ್ತೀನಿ. ಸೊ ಇನ್ನೂ ಟೈಮಿಗೆ 5 ಗಂಟೆ. ಊರೆಲ್ಲ ಅಷ್ಟೇ ಗೆದ್ದಿಲ್ಲ. ಯಾರು ದನ ವ್ಯವಸಾಯ ಮಾಡ್ಕೊಂಡು ಅವ್ರು ಮಾತ್ರ ಇಲ್ಲೆಲ್ಲ ಒಬ್ಬರು ಇದ್ದವ್ರೆ. ಬಟ್ ಇನ್ನು ಯಾರು ಇದ್ದಿಲ್ಲ. ಇದು ನಮ್ಮ ಹೈಸ್ಕೂಲು, ನಾನು ಹತ್ತಿದ ಹೈಸ್ಕೂಲ್ ಇದು. ನಮ್ಮ ಮನೆಯಿಂದ ಅಲ್ಲೇ 1 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀನಿ. ಇನ್ನೊಂದು 4 ಕಿಲೋಮೀಟ್ರು, 3-4 ಕಿಲೋಮೀಟ್ರ್ ಇದೆ. ಹೋಗ್ಬೇಕು ಬಂದು ನೋಡೋಣ. ಅಲ್ಲಿ ನಮ್ಮ ಸ್ಕ್ವಾಡ್ ಬೇರೆ ಸಿಗ್ತಾರಲ್ಲಿ. ಅಂದರೆ ನನ್ನ ಜೊತೆ ಬೆಳಗ್ಗೆ ಬೆಟ್ಟ ಹತ್ತಕ್ಕೆ ಬರೋರು ಗೊಲ್ಲೆಡೆಯರು. ನೋಡೋಣ ಯಾವತ್ತಾರು ಬರೋ ಗೊತ್ತಿಲ್ಲ. ನಾನು ಬೆಳಗ್ಗೆ 3 ಟೈಮ್ಗೆ ಹೋಗ್ಬಿಟ್ಟು ತುಂಬ ದಿವಸ ಆಗೈತೆ. 6 ಗಂಟೆ ಮೇಲೆ ಓದ್ತಿದ್ದೆ. ಇವತ್ತು ಬೇಗನೆ ಎದ್ಬಿಟ್ಟಿದ್ದೀನಿ, 5 ಗಂಟೆಗೆ ಹೋಗೋಣ ಅಂತ. ನೋಡೋಣ ಏನಾಗ್ತದೆ ಅಂತ. ಗೈಸ್ 5 ಕಿಲೋಮೀಟ್ರ್ ಬಂದ್ಬಿಟ್ಟೆ. ಜಸ್ಟ್ ಇನ್ನು ಬೆಟ್ಟ ಟಾಪಿನ 2.5 ಕಿಲೋಮೀಟ್ರ್ ಐತೆ. ಸೊ ಈ ಥರ ಕಾಣಿಸ್ತದೆ, ಏನೋ ಬೆಳಕಾಗಿಲ್ಲ, ಲೈಟ್ ಬೆಳಕಿಗೆ ಥರ ಕಾಣ್ತೈತೆ. ನಮ್ಮ ಟೀಮ್ ಬರೋರು ಬಂದ್ಬಿಟ್ಟು ಇಲ್ಲಿ ಬೈಕ್ ಹೋಗೋರು ಆಗ್ತಾರೆ. ಅದರಿಂದ ಬಂದಿಲ್ಲ, ಫೋನ್ ಮಾಡಿದೆ, ಸ್ವಿಚ್ ಆಫು. ಒಂದು 5 ನಿಮಿಷ ನೋಡ್ತೀನಿ, ಬಂದರೆ ಕಾಯ್ತೀನಿ ಅಂದರೆ ಹೋಗ್ಬಿಡ್ತೀನಿ ಒಬ್ಬನೇ. ಗಾಯ್ಸ್ ನಮ್ಮ ಟೀಮ್ ಬಂದ್ಕೊಡ್ಬಿಟ್ರು, ಬರಲ್ಲ ಅಂತಂದರು. ಸೊ ಒಬ್ಬನೇ ಒಂದೇ ಸಿಕ್ಕಾಬಿಟ್ಟು ಸುಸ್ತಾಯಿತು. ಒಬ್ಬನೇ ಬಿಟ್ಟು ಅಲ್ಲಿ ಅರ್ಧ ಬೆಟ್ಟ ಬಿಟ್ಟಿದ್ದೀನಿ. ಇನ್ನೂ ಬೆಳಕಾಗಿ ಲೈಟಾಗಿ ಆಗ್ತೈತೆ. ಇನ್ನು ಅಲ್ಲಿಗೆ ಹೋಗ್ಬಿಟ್ರೆ ಅಲ್ಲಿ ಕಾಣಿಸ್ತದೆ ಲೈಟ್ ಕಂಬ ಇಲ್ಲ, ಅಲ್ಲಿ ಏನು ಕಾಣಿಸೋನಿಲ್ಲ. ಅಲ್ಲಿಗೆ ಹೋದರೆ ಫುಲ್ ಫಿನಿಶ್ ಮಾಡೋಂಗೆ ಲೆಕ್ಕ. ಸೊ ರೆಸ್ಟ್ ಮಾಡ್ಬೇಕಾಯ್ತು ಐತಿಲ್ಲ ಗೈಸ್. ಫೈನಲ್ ಎತ್ತು ಮುಗಿಸಿದಾಯಿತು ಕರೆಕ್ಟಾಗಿ. ಇವಾಗ 5:50 ಬುಕ್, 5:55, 6 ಗಂಟೆ ಏನೋ ಆಯಿತು. 10 ನಿಮಿಷ ಹೆಚ್ಚು ಕಮ್ಮಿ ಬಂದಿದ್ದು ಗೈಸ್. ಇವಾಗ ಇಲ್ಲಿ ಮುಗಿಸ್ಕೊಂಡು ಜಿಮ್ಗೆ ಹೋಗ್ಬೇಕು ಅಂತ ಹೋದೆ ಗೈಸ್ ಒಂದು ವಾರ. ಸೊ ಆಮೇಲೆ ಈ ವಿಡಿಯೋ ಶೂಟು ಅದು ಇದು ಅಷ್ಟೊಂದು ಜಿಮ್ಗೆ 5 ಗಂಟೆಗೆ ಹೋದರೆ 7 ಗಂಟೆ 7:15 ಹೋಗೋದು ಬರೋದು. ಸೊ ವಿಡಿಯೋ ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ಬೇರೆ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ. ಆ ಕರೆಕ್ಟಾಗಿ ಜಿಮ್ಮಿಗೆ ಸೇರ್ಕೊಂಡು ಒಂದು ವಾರಕ್ಕೆ ಕಾಲೇಜ್ ಕಡೆಯಿಂದ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು. ಆ ಇಂಟರ್ನ್ಶಿಪ್ ಪ್ರಾಜೆಕ್ಟು ಅದು ಇದು ಅಂತ. ಮತ್ತು ಹಿಂದೆ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಸೊ ಜಿಮ್ನ ಬಿಟ್ಟೆ ಅಂತಂದರೆ ಕಂಪ್ಯೂಟರ್ ಬಿಟ್ಟಿಲ್ಲ. ಇದೆಲ್ಲ ಮುಗಿಸ್ಕೊಂಡು ಕಾಲೇಜ್ ಒಂಚೂರು ಮುಗಿದೈತೆ ಅಂತಂದರೆ ಫುಲ್ ಫ್ರೀ ಆಯ್ತೀನಿ, ಮತ್ತೆ ಸೇರ್ಕೊತೀನಿ. ಸೊ ಆ ಜಿಮ್ಗಿನ್ನ ಇಲ್ಲಿ ಬೆಳಗ್ಗೆ ಎತ್ತಿದ್ಬಿಟ್ರೆ ಇಲ್ಲೇ ಫುಲ್ ಬಾಡಿ ವರ್ಕೌಟ್ ಆಗೋಯ್ತು. ಸೊ ಅದಕ್ಕೆ ಎಲ್ಲಿಗಾರು ಬಂದೇ ಹೋಗ್ತೀನಿ. ಮುಗಿದು ಗಾಸಿ ಇವತ್ತಿನ ಬೆಟ್ಟದ ಜರ್ನಿ ಅಷ್ಟೇ. ಇಲ್ಲೇ ಒಂದು ಸ್ವಲ್ಪ ಸಿಂಪಲ್ ಎಕ್ಸಸೈಸ್ ಮಾಡ್ಕೊಂಡು ಇವಾಗ ಸೀದಾ ಮನೆ ಕಡೆಗೆ ಹೋಗಬೇಕು. ಮನೆ ತೋ ಬೆಳಗಿನ ಮಧ್ಯಾಹ್ನವ್ರಿಗೆ ಏನೆಲ್ಲ ರೊಟೀನ್ ಇರುತ್ತೆ ಅಂತ ತೋರಿಸ್ತೀನಿ, ನೋಡಿರಿ ಕೊನೆ ಹೋಗೋಣ. ಗೈಸ್ ಬೆಳಗ್ಗೆ ಹೊತ್ತು ವೀಡಿಯೋ ಮಾಡ್ದಿರೋ ಉದ್ದೇಶ ಇದ್ದೀನಿ. ಎಲ್ಲರೂ ಬ್ಯುಸಿಯಾಗಿ ಅವ್ರವ್ರ ಕೆಲಸ ಅವ್ರವ್ರು ಬ್ಯುಸಿ ಆಗಿಬಿಟ್ಟಿರ್ತಾರೆ. ಏನಾದ್ರು ಮಾತಾಡ್ಸೋಕೆ ಹೋದರೆ ಪೂಜೆ ಆಗ್ತವೆ. ಬಾ ನೆಕ್ಸ್ಟ್ ಏನಂತ ಹೇಳು. ನೆಕ್ಸ್ಟ್ ಏನಂತ ಹೇಳಿ ಬರಮ್ಮ. ಮಕ್ಕ ನೀಟಾಗಿ ಮಾಡಿ ಒಂಚೂರು ಖುಷಿ ಖುಷಿಯಾಗಿ. ನೆಕ್ಸ್ಟ್ ಹೆಂಗೆ ಕೆಲಸ ಹೇಳಿ, ಏನಾದ್ರು ಇದ್ರೆ ಹೇಳಿ ಮಾಡ್ತೀನಿ. ಏನು ಮಾಡ್ತೀವಿ? ಹೋಗಿ ದನಿ ಮೈ ತೊಳೆಯೋ ಕಲ್ಕಟ್ಟಾಕೊಂಡು ನೀರು ಹೇಳ್ಬಿಟ್ಟವ್ರೆ ಹಾಕೋಗು ಅಲ್ಲಿ ಇದ್ರಾಗಿ ಇವುಗಳು ಇದನ್ನು ಬತ್ತವಳೆ ಅವು ನೀರು ತಾಟ ಬತ್ತವಲ್ಲ ಗೊತ್ತಾಗ ಬಕೆಟಲ್ಲಿ ತೊಳೆದು ರುಂಡಿ ಹಿಂಗೊಂದು ಇಲ್ಲ ಮಗಳು ಇಲ್ವ ಎಷ್ಟು ಹಿಂಗೆ ಹೇಳು ಹೋಲಿ ಆಯಿತು. ಹೋಗ ಅದೇ ಹೇಳಿವ. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಧ್ಯಾಹ್ನದ ವ್ಲಾಗು. ನಾನು ಹೆಂಗೆ ಮಧ್ಯಾಹ್ನದ ವ್ಲಾಗ್ ಮಾಡೋದಂತ ಇದೇ ಕಾರಣಕ್ಕೆ. ನೀವು ದನ ಮೇಸ ತಗೋತೀರ, ನಾನೆಲ್ಲ ಅಲ್ಲಿಗೆ ಹೋಗ್ತೀನಿ. ಸಂಸಾರಗಳು ಮಾಡೋ ಕೆಲಸ ನೋಡಿ ಗೈಸ್. ಇದೆಲ್ಲ ಏನು ಹೇಳ್ರಿ, ಇದು ಕಾರೆ ಗಿಡ. ಹೊಲದ ಸುತ್ತ ಹಿಂಗೆ ಮಡಿಕೊಂಡು ಅಚ್ಚುಕಟ್ಟ ಏನ್ ಮಾಡೋಣ, ಮಳಿಲ್ದಿದ್ ಏನ್ ಮಾಡೋಣ. ಸಂಸಾರಿಗಳ ನೀವು ಒಂದ್ ಮಧ್ಯಾಹ್ನಕ್ಕೆ ಗಗದ್ ಬಿಸಾಕ್ತೀನಿ. ಏನ್ ಮಾಡೋದು? ಒಂದ್ ಮಧ್ಯಾಹ್ನಕ್ಕೆ
ಏನಕ್ಕೆ ಗಂಟು ಕಟ್ಕೊಂಡ್ ಬಂದಿದ್ದಿ? ತಿಂಡಿ ಹೊಸ ಸೇಲ್ ಮಾಡಕ್ಕೆ ಕೆಲಸ ಮಾಡ್ಕೊಂಡಿದ್ದೀವಿ. ಒಬ್ಬ ಕ್ಯಾಮ್ರಾ ಕ್ಲೀನ್ ಮಾಡಪ್ಪ ಬಟ್ ಟವಲ್ ವರ್ಷಪ್ಪ ಇರಪ್ಪ. ನಾನೇ ಪ್ರಮೋಷನ್ ಮಾಡ್ಕೊಡ್ತೀನಿ ಗೈಸ್. ಇದು ಗಂಗಬೇರಪ್ಪನವ್ರ ಹೊಸ ಅಂತ. ಇದು ಎಷ್ಟು ಲೀಟರ್ ಕೊಡ್ತೀರಿ? 3 ಲೀಟರ್ ಅಲ್ಲ, 13-14 ಬೆಳಗ್ಗೆ ಸಾಯಂಕಾಲ ತನಕ ಅಲ್ಲ. ಇವಾಗ ಪ್ರೆಸೆಂಟ್ ಹೇಳ್ಬೇಕು ನೀನು. ಹೊಸ ತುಂಬಾ 20 ಹೊಸ ಎಕ್ಸ್ಪ್ಲೇನ್ ಮಾಡಿ ಬೈಲಿ ಹೆಂಗ್ ಮಾರೋದು ಅಂತ. ಅದೇನೋ ಕೊಂಬು, ಇದು ಸುಳಿ ಗಿಳಿ, ಹಾಲು ಕೆಸ್ಲು, ಇದು ಆಲೋ ಬ್ಲಾಕು, ಹಾಲ ಬ್ಲಾಕು. ಆಮೇಲೆ ಓಯ್ ನಾನು ಫೋನ್ ಮಾಡ್ಕೊಡ್ತೀನಿ ಬೈಲಿ ಕ್ಲಾರಿಟಿಯಾಗಿ. ಇದೇನಿಲ್ಲ ಕಂತಾಳೆ ಇವು. ಸೀಮೆಸಿಗೆ ಯಾವ ಸುಳಿ ಬರ್ತದೆ? ಜರ್ಸಿ ತಾನೇ ಇದು? ಆಲೋ ಬ್ಲಾಕ್ ಬಾವು ಹೇಳಪ್ಪ. ಜರ್ಸಿನ ಎಚ್ಚಪ್ಪ ಹೇಳಪ್ಪ. ಆಲೋ ಬ್ಲಾಕ್ ಹೌಸಿನ ತೊಳಿ ಹಾಲ ಬ್ಲಾಕ್. ಇನ್ನೇನು ಎಚ್ಚಪ್ಪು ಜರ್ಸಿ ಆಲೋ ಬ್ಲಾಕು. ಇದು ಹಾಲ ಬ್ಲಾಕಾ? ಗಚ್ ಇದು ಹಾಲ ಬ್ಲಾಕ್ ಅಂತ. ನನಗೆ ಹಸಿನ ಬಗ್ಗೆ ಗಂಧಗಳಿಗೆ ಗೊತ್ತಿಲ್ಲ, ಹಾಲೆ ಕರೆಯಕ್ಕೆ ಬರಲ್ಲ. ಹಸಿನ ಬಗ್ಗೆ ಎಲ್ಲಿ ಗೊತ್ತಿರ್ತದೆ? ನನಗೆ ಗೊತ್ತಿರೋದು ಸೀಮೆ ಹಸ ನಾಟಿ ಹಸ ಅಷ್ಟೇ ನಮ್ಮ ಕಡೆ ಗೊತ್ತಿರೋದು. 13ನೇ ತಾರೀಕು ಬಂದ್ರೆ 8 ತುಂಬ 9ಕ್ಕೆ ಬೀಳ್ತದೆ. ಗೈಸ್ 8 ತಿಂಗಳು ಬಿದ್ದು ತುಂಬ 9 ತಿಂಗಳು ಬೀಳ್ತದಾ ಗೈಸ್? ಆಗದೆ ಬಸ್ರಿ ಹೆಂಗ್ಸ್ ಇದು. ಯಾರಾದ್ರು ಬೇಕು ಅಂತಂದರೆ ನಮ್ಮ ಬರ್ದಿ ಸುತ್ತಮುತ್ತ ನನ್ನ ಮಗ ಸುತ್ತಮುತ್ತ ಬಂದು ತಗೊಂಡವ್ರಿ. ಗಂಗಬೇರಪ್ಪ ನಂಬರ್ ಹಾಕಿರ್ತೀನಿ, ಕೆಳಗಡೆ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲಾಂದ್ರೆ ಕಮೆಂಟ್ ಮಾಡಿರಿ ಸಾಕು. ಫೋನ್ ನಂಬರ್ ಹಾಕ್ಬಿಟ್ರೆ ಜಾಸ್ತಿ ಜನ ಮಾಡ್ಬಿಡ್ತೀರಾ. ಕಮೆಂಟ್ ಮಾಡಿರಿ ಬೇಕು ಅಂದರೆ. ಹೇಳಪ್ಪ ಇದು ಕೋಟ್ ಹೇಳಪ್ಪ, ರೇಟ್ ಹೇಳಪ್ಪ ಸಿಂಧು. ಇದಕ್ಕೆ ಹೇಳು ರೇಟ್ ಹೇಳು. ರೈಟ್ ಈಗ ಇವ್ರು ಯಾರು ಕೇಳ್ತಾವ್ರಲ್ಲ ರೈಟು, ಇಲ್ಲಿ ವಿಡಿಯೋ ಮಾಡೋದು ರೈಟ್ ಕೇಳೋದು ಅಷ್ಟೇನಾ? ನೋಡೋರು ಕಣ್ಣಾಗ ನೋಡ್ಕೊಂಡೋಗಿ ಗಾಯ್ಸ್ ಎಲ್ಲ ಮಾರ್ತಾ ಇಲ್ಲ. ಅದು ಮ್ಯೂಟ್ ಮಾಡಪ್ಪ ಗಾಯ್ಸ್. ಇದು ಮಾರ್ತಿರೋ ಉದ್ದೇಶ ಹೋಗ್ಬಿಟ್ಟು ನೋಡ್ರಿ. ಈ ಥರ ಐತೆ ನಮ್ಮೂರ ಪರಿಸ್ಥಿತಿ. ಬರಗಾಲ ಬಂದೈತೆ ಗೈಸ್ ನಮ್ಮೂರಾಗೆ. ಮಳೆ ಇದಿಷ್ಟಕ್ಕೆ ಇದಾಗಲೇ ಆಗಸ್ಟ್ 4ನೇ ತಾರೀಕು ಇವತ್ತು. ಆಗಸ್ಟ್ ಅಷ್ಟೊತ್ತಿಗೆ ಎಲ್ಲ ರಾಗಿ ಹೂಗಳೆಲ್ಲ ಹಾಕ್ಬಿಟ್ಟು ರಾಗಿ ಎಲ್ಲ ಶುದ್ಧ ಒಂದು ಆಲ್ಮೋಸ್ಟ್ ಆಲ್ ಒಂದು ಮಂಡಿ ಅಷ್ಟು ಶುದ್ಧ ಬೆಳಿಬೇಕಾಯ್ತು. ಎಲ್ಲ ಸಾಲು ಹೊಡಿಬೇಕಾಯ್ತು. ಸೊ ಈ ಸಲಿಂದ ರಾಗಿನೇ ಸರಿ ಇಲ್ಲ ನೋಡ್ರಿ. ನಾನು ಹೊಲ ಓದ್ತಿರ್ತೀನಿ. ಇದಕ್ಕೆ ರಾಗಿ ಹೊಲ ಒಳಗೆ ಸಾಲು ಹೊಡೆದಿಲ್ಲ. ಅದಕ್ಕೆ ಆ ಹೊಲ್ತಾವ ಸಾಲು ಹೊಡೆದಿದ್ದೀನಿ. ಇದಕ್ಕೆ ಇನ್ನೂ ಸಾಲು ಹೊಡೆದಿಲ್ಲ. ಈ ಊಟಕ್ಕಾಯ್ತು ಗೈಸ್ ನಮ್ಮ ಊರಿನ ಪರಿಸ್ಥಿತಿ. ಬಟ್ ಬರೋಥರ ಮಳೆ ಬರೋಥರ ಮೂಮೆಂಟ್ ಆಗ್ತದೆ. ಬಟ್ ಮಳೆ ಇಲ್ಲ. ಎಷ್ಟೊಂದು ಕಡೆ ಎಷ್ಟು ಕಾಲ ಮಳೆ ಒಯ್ದು ಬೇಜಾನ್ ಬೆಳೆ ಬೆಳಿಬೇಕಾಯ್ತು ಅಲ್ಲ. ಆ ಕಡೆ ಎಷ್ಟೊಂದು ಕಡೆ ಸಿಕ್ಕಾಪಟ್ಟೆ ಮಳೆ ಹೋಯ್ತದೆ. ಅದು ಧರ್ಮಸ್ಥಳ ಕಡೆ ಮಳೆ 10% ಇದ್ಬಿಟ್ಟಿರೋಷ್ಟಕ್ಕೆ ಬೆಳೆ ಆಗಿರೋದು. ಆದರೆ ಈ ಸಲ ಹಂಗಾಗಲ್ಲ. ಹಸಿ ಮೇಯಕ್ಕೆ ಮೇವಿಲ್ಲ. ಮೇವು ಅರೇಂಜ್ ಮಾಡೋಕ್ಕತ್ತಲ್ಲ ನೀಡೋ ತಗೋಕ್ಕೆ. ನಮ್ಮ ಸ್ಕೂಲ್ಗೆಲ್ಲ ಹಾಕಿದ್ರೆ 5 ಹುಲ್ತಂದ್ರೂ ತಿಂದ್ಬಿಟ್ಟೆ ಡುಮ್ಮನ್ ಮನೆಕಂತವೆ. ಸೊ ಇವರಂತೂ ಮೇವು ಹಂಚಿ ಸರ್ವವರ್ಗೈಸ್ ಅಷ್ಟೇ. ಹೊಂಚಿ ಮೇರ ಮೇ ಯಾರನ್ನ ಶೆಡ್ನವ್ರಿದ್ರೆ ನಮ್ಮ ಸ್ಕೂಲ್ಗೆ 2 ದಿವಸ ಮಾರ್ತಿದೀವಿ. ದಯವಿಟ್ಟು ತಾಳ್ರಿ. ಅಲ್ಲಣ್ಣ ಮಾಲೆ ದಯ ಹೊಡಿಬೇಕಂತೆ. ಮಳೆನೇ ಇಲ್ಲ. ಮಳವಿಲ್ ಬಾ ಬರ್ಲಿ ಬಾ ಉಂಡ್ ಬಂದ. ನೀವು ಯಜಮಾನ್ರು ಕೊಡೋ ಒಬ್ಬನೇ ತಿಂತಿ. ಅದು ಹೆಂಗ್ ಸೇರ್ಕಂತ ಸೆಂಟ್ರಾಗದು. ಓಡ್ಬರಮ್ಮ ಇರಪ್ಪ ಕೇಳಪ್ಪ ನೋಡಪ್ಪ. ಏನೋ ದೊಡ್ಡ ಗಂಡ್ಸು ಅಂತೆಲ್ಲ ಕೇಳಪ್ಪ. ಕಿತ್ಬಿಡ್ತಲ್ಲ ಮಾವು. ಗಟನ್ ಗಟ್ಟಿ ಅಲ್ಲ ಇದೊಂದು ಹೆಂಗ್ ಸೇರ್ಕತ್ತ ಸೆಂಟ್ರಲ್ಲಿ ಅಂತ. ಇದು ಏನು ಗೊತ್ತೇನ ತಿಂತಾರ ಕಳ್ಳ ಸಾರ್ಕೊಂಡು ಏನಿದನ್ನ. ಅಯ್ಯ ನಿನ್ನ ಹೆಂಗಿರ್ತದ ಗೊತ್ತಾ ಬಸ್ಸಾರ್ಗಿದು. ತಿಂತಾರ ನಾವು ಇದನ್ನ. ಸೊಪ್ಪು ತಿನ್ನಲ್ವ ಇದನ್ನ? ಎಂಥದ್ದು ಹೇಳಿದು? ದಂಗಡಿ ಸೊಪ್ಪು. ಬೆಳಕ ಸೊಪ್ಪು ಹೋಗಿ ತಗೊಂಬಂದು ಹೊಡ್ಸೋ ಹೋಗು ಇದನ್ನ. ಸಾಲ ಹೊಡೆಯೋದ್ರಾಗೆ ಹೋಗಿ 20 ನನ್ನ ಮಾತು ಕೇಳು. ಸಲಿ ಏನೂ ಆಗಲ್ಲ ಸುಮ್ಮನೆ. ಇವತ್ತು ಪಕ್ಕ ಮಳೆ ಕಣ ಹೋಗಲ್ಲ. ಇವತ್ತು ಹೋಗ್ಬಿಟ್ರೆ ಮುಂದಕ್ಕೆ ಕೇಳು. ಏನು ಮುಂದಕ್ಕೆ? ಫ್ಯೂಚರಲ್ಲಿ ಧೂಳು ಎದಲ್ತದೆ ಹೇಳು. ಎಲ್ಲ ತಲೆಗೆಲ್ಲ ಪೌಡ್ರ್ ಹಾಕಂತೀನಿ. ನಾನು ಹೊಡೆಯಲ್ಲಪ್ಪ. ಹೊಡ್ಕೊಂಡಿರೋ ಹೊಡ್ಕೊ. ಪೌಡ್ರ್ ಹಾಕ್ಯಂಡ್ರಪ್ಪ ಆಗೋದು. ಯಪ್ಪ ಈ ಸಂಸಾರಿ ಬದುಕ ಇದು. ಇಷ್ಟು ಕಷ್ಟ ಹೊಲ ಹೆಂಗಿರ್ಬೇಕಾಯ್ತು ನೋಡಿ. ಕಾಂಗ್ರೆಸ್ ಗಿಡ ಇದು ಅದೇನಪ್ಪ ಅದು ಆ ಕಾಂಗ್ರೆಸ್ ಗಿಡ. ಇದು ಹೆಸರು ಗೊತ್ತಾಗಲ್ಲಪ್ಪ. ಇದು ಕಾರೆ ಗಿಡ. ಅಡಿಕೆ ಗಿಡ ಮಾಡೋರು ಮಗ್ಲಾಗ ಹಳಿ ಗಿಡ ನೋಡಲ್ಲಿ. ನೀನು ಅಡಿಕೆ ಗಿಡ ಕಟ್ಬಿಡ ಅದಕ್ಕೇನೆ. ಈಗಿರೋ ಬೋರ್ಗಳೇ ಓದ್ತಾವ ನಮ್ಮ ಊರಾಗೆ. ಬೋರ್ ಯಾವ ನಿಂತ ಅಳಪ್ಪು. ಯಾಕೆ ಕೃಷ್ಣಪ್ಪನ ಅಲ್ಲೇ ಹೋಗಿದಂತ ಹೋಗು. ಹೌದಾ ಹೋಯ್ತಂತ. ಮತ್ತೆ ಇನ್ನೇನು ಹಾಕ್ಸೋಣ ಅಂತಿದ್ಯಾ? ಅದೇ ಬಲ್ತಾವೇನೆ. ಅವೆಲ್ಲ ಚಾನಲ್ ನೀರು ಇರ್ತಾವಲ್ಲ ಆ ಕಡೆ ಇರ್ಬೇಕಾಯ್ತು. ಯಾವುದೋ ಈ ಕೊಂಪೆ ಒಳಗೆ ಬೋರೆ ನೀರೇ ಬೀಳೋಲ್ಲ. 1200 ಅಡಿ ಹೋದ್ರೂ ನೀರು ಇಲ್ವಲ್ಲ. ಯಪ್ಪ ಏನಮ್ಮ ಜೀವ. ಅವು ಕೆರೆ ನೀರಿದ್ರು ಬತ್ತವಿದ್ರೆ ಅವು ಇಲ್ಲ ಗೈಸ್. ನಮ್ಮೂರು ಕೆರೆ ಬತ್ತೋಗಿ ಒಂದು 4-5 ವರ್ಷ ಆಗಿತ್ತು ಅಲ್ಲ. ಪೂರ್ತಿ ಕಂಪ್ಲೀಟಾಗಿ ನೀರಿಲ್ದಂಗೆ ಖಾಲಿಯಾಗಿ ಈ ಸಲ ಓದ್ತದೆ ಗೈಸ್. ಇದನ್ನ ಸಣ್ಣ ಗುಂಡಿ ಮಾಡಿರ್ತಾರೆ. ಗುಂಡೆ ಒಂದು ಚೂಚೂರು ಅವೆ. ಇನ್ನೊಂದು ವಾರಕ್ಕೆ ಅವು ಹೊರಟತ್ತವೆ. ಅಲ್ಲಿ ಅಡಿಕೆ ಗಿಡ ಮಾಡಿರೋರು ಉಸಿರು ಬಿಡ್ತಾರೆ.
ಹೇಳು ಹಸಗಳು ಎಷ್ಟು ಮಾಡ್ತೀವಿ ಇದನ್ನು ಮಾಡ್ತೀನಪ್ಪ ಇದನ್ನು ಸೇಲ್ ಆಯ್ತೇನಪ್ಪ ಎರಡು ಗೈಸ್ ಇದೊಂದು ಹಸ ಅದೊಂದು ಹಸ ಎರಡು ಸೇಲ್ಗವೆ ಯಾರನ ಇದ್ರೆ ಹೇಳ್ರಿ ದಯವಿಟ್ಟು ನಮ್ ಕಡೆಗ್ ಮೇವಿಲ್ಲ ಬೆಳ್ಳ ಕಣ್ದೈತಿ ಇವತ್ತು ಮುಖ ತೊಳೆದ ಅದ್ರ ಮೇಲೆ ಉಕ್ಕಣದು ಎರಡು ಮಡಿಕಂತೀನಿ ಎಲ್ಲ ಮಾರ್ಬಿಡ್ತೀನಿ ದಯವಿಟ್ಟು ನಮ್ಮ ದನ ಇದ್ರೆ ಯಾರ ತಾಳ್ರಿ ಒಂಬತ್ತವೆ ಹಾಕಕ್ ಹುಲ್ಲಿಲ್ಲ ತಾಟ ಉದ್ನೆಲಿ ಹುಲ್ಲಿಲ್ಲ ಮಳಿಲ್ಲ ಬೆಳೆ ಇಲ್ಲ ನಿಜವಾದ ಹೇಳ್ತದಲ್ಲ ಸುಮ್ಮನೆ ಹೇಳು ಅಂತಂದ್ರೆ ಇನ್ನು ಮಾರುವಗಳದು ಗೈಸ್ ಮೇಸಾಗತ್ತಲ್ಲ ಗೈಸ್ ಮಾರುವಗಳ ನಿಜ ಹೇಳ್ತಾ ಇದ್ದೀ ಕೊಟ್ಬಿಡು ಅನ್ನೋದು ಅವಾಗ ಕೊಡಕ್ ಹೋದ ಗಳದು ಏನ್ ಮಾಡೋದು ಬೆಳೆ ಆಗಲ್ಲ ಅಂತ ಇದ್ದೀರಿ ನಮ್ಮಂತ ಕಷ್ಟ ಯಾರಿಗೂ ಬರ್ಬಾರ್ದು ನಿಜ ಬಿಡ್ತಲ್ಲಪ್ಪ ಅಮ್ಮ 4 ಕಿಲೋಮೀಟರ್ ದೂರಕ್ಕೆ ಹೋಗಿದ್ದೀನಿ ಇವತ್ತು ಹುಲ್ ಕುಯ್ಕೊಂಬರಕ್ಕೆ 4 ಕಿಲೋಮೀಟರ್ ಆಟ ಹೊಟ್ಟಿದ್ದ ಇನ್ನೇನು ಇಲ್ಲೇ ಅದ ಅಲ್ಲಿ ಜಕ್ನಳ್ಳಿ ಇಕ್ಕೆ ಬಾಡಿ ಬಡಕು ಹತ್ತೋತಾವ ಇನ್ ಬಾಳೆ ಗಿಡಕ್ಕೆ ಅವನು ಕದ್ದು ಕುಯ್ಕೊಂಬರೋದು ಅದನ್ನು ನೋಡಿರಂತೂ ಬರ್ಸ್ತಾರೆ ಹಿಡ್ಕೊಂಡ್ರು ಯಾರ ಕುಯ್ಕೊಂಬಂದೆ ಓ ರಘುವಣ್ಣ ಕುಯ್ಯೋ ಅಂತ ಹೇಳಿ ಕುಯ್ಕೊಳ್ರಿ ಹೇಳಿ ಅದ್ರಾಗ ಆಗೋಯ್ತು ಅಮ್ಮ ಎಲ್ಲ ಡಮರ್ಗ ಏನ್ ಬಿಟ್ಟವ್ರೆ ಬೆಳಕಳು ಈಗ ಅಮ್ಮ ಅದ್ರಾಗ ಕುಯ್ಕೊಂಬಾರ್ದು ರಘುವಣ್ಣರಾಗೆ ಎಲ್ಲ ಕುಯ್ದವ್ರೆ ಅದಕ್ಕೂ ಜನ ಗೈಸ್ ಈ 9 ಹಸಿಗೆ ಕಮ್ಮಿ ಅಂತಂದ್ರೂ ಒಂದು ಹಜ್ಜಕ್ಕೆ 4 ಹೊರಬೇಕು ಗೈಸ್ ಸೇವಲು ಒಣದೆಲ್ಲ ಡಮರ್ಗಯ್ಯ ಅದು ಚೂರ ಅದೇ ಒಂದು 3 ಸತಿ ಇನ್ಕೊಂಬರ್ತವೆ ಎಮರ್ಜೆನ್ಸಿಗೆ ಅಂತ ಮಡಗಿದ್ದೀವಿ ಈ ಒಂದೆರಡು ಖಾಲಿ ಮಾಡ್ಕೊಳ್ರೆ ಇನ್ನೊಂದು ಸ್ವಲ್ಪ ಇರ್ತವೆ ನಾಟೇಸ್ಗಳು ಇದು ಈ ಹೊಸನೇ ಒಂದು ಬರತಿಂದ ಸರಿಯಾಗಿ ಏನು ಮಾಡ್ತೀವಿ ಅದು ಹಸಿ ಗಾತ ತಕ್ಕ ಮೇವು ಬೇಡವ ಅದು ಪಾಪ ಏನು ಮಾಡ್ತೀವಿ ಹೇಳು ಇಂಡಿ ಬೂಸ 3,000 ರೂಪಾಯಿ ಇವತ್ತು ತಗೊಂಡೆ ಒಂದು ಸಿಂಗಲ್ ಗಂಟೆ ಇಂಡಿ ಬೂಸ ಎರಡೇ ಹಾಕೋದು ಅದಕ್ಕೆ ಚಕ್ಕೆ ಬೂಸ ಹಾಕಲ್ಲ ಫೀಡ್ಸ್ ಹಾಕಲ್ಲ ಏನು ಹಾಕಲ್ಲ ಬರೀ ಇಂಡಿ ಬೂಸ 3,000 ರೂಪಾಯಿ ಕರೆಕ್ಟಾಗಿ 3,000 ರೂಪಾಯಿ ಬರೋವರಿ 6,100 ರೂಪಾಯಿ ಆಲಿ ಮೀಲ್ ಬಂದಿತ್ತು 6,100 6,800 ರೂಪಾಯಿ ಆಲಿ ಮೀಲ್ ಬಂದಿತ್ತು ಈ ಸೈಡ್ ಹಾಕ್ತೀನಿ ನೋಡ್ರಿ ಹಿಂಗದೇ ಜೀವನ ನಮ್ಮದು ಅದಕ್ಕೆ ಹೇಳ್ಬಿಡು ಎಲ್ಲ ಮಾರ್ಕೊಂಬಿಟ್ರಿ ಅಂತ ತಾಣೋಗ್ರಿ ಬಂದಿದ್ದು ಗಾಯ್ಸ್ ಅಂತ ಹೇಳ್ಬಿಟ್ಟೆ ಗಾಯ್ಸ್ ನಮ್ಮ ಕಡೆಯಿಂದ 10% ಒಂದು ಒಳ್ಳೆ ಡಿಸ್ಕೌಂಟ್ 10% ನಿನ್ನ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಬಂದು ಎಷ್ಟು ಕೊಡ್ತೀರಿ ಡಿಸ್ಕೌಂಟ್ ಹಸಿನಾಗೆ ಹಸಿನ ಪರದಾಗ ಎಷ್ಟು ಡಿಸ್ಕೌಂಟ್ ಕೊಡ್ತೀವಿ ಗೈಸ್ ಏನು ಕಾಯಿಲೆ ಇಲ್ಲ ನಮ್ಮ ಹಸ್ಕೊಳಗಂತೂ ಕೆಸಲು ಬಾವು ಆಗಲಿ ಆ ಥರ ಆಗಲಿ ಕಾಯಿಲೆ ಗಬ್ಬು ಗಸಿ ಏನೂ ಇಲ್ಲ ನೀಟಾಗವೆ ನೋಡ್ರಿ ಅವರ ಮನೆಗೆ ಮಾಡ್ಕೊಂಡು ಹೋಗ್ರಿ ಹೇಳಂಗಂತ ಹಂಗಂತ ತಿಂತಿಯಲ್ಲಿ ಅಯ್ಯಪ್ಪ ದಯವಿಟ್ಟು ತಾಂಬಿಡ್ರಿ ನಮ್ಮ ಮೇಸಕ್ಕಾತಿಲ್ಲ ಬೋರ್ ಇರೋರು ಅಡಿಕೆ ಗಿಡ ಇರೋರು ಕೊಟ್ಬಿಡ್ತೀವಿ ಮೇಸಕ್ಕಾತಿಲ್ಲ ಅದೇನ ವಾತಾವರಣದಿಂದ ಉಳ್ಕೊಯ್ಬೇಕು ಅಡುಗೆ ಮಾಡಬೇಕು ದನ ಮೇಯಿಸ್ಬೇಕು ನೋಡಿ ಗಂಡಾಲ್ ದನ ಮೇಯಿಸ್ಕೊಡ್ಬೇಕು ತಿರ್ಗಿ ಹೋಗ್ಬೇಕು ಹೋಗಿ ಹಾಲು ಕರಿಬೇಕು ಇನ್ನು ಮಲಗ ತಕ್ಕನೂ ಮಾಡ್ತಲೇ ಇರ್ಬೇಕು ಅಷ್ಟೆಲ್ಲ ಮಾಡಿ ಅಲ್ಲಿ ಮೇಲೆ ಎಷ್ಟು ಬರ್ತದೆ 4,000 5,000 6,000 ರೂಪಾಯಿ ಸಲ ಬಂದಿರೋದು 6,000ನಾ 3,000 ಇಂಡಿ ಬುಸಕ್ ಹೋಯ್ತು ಇನ್ನು 3,000 ಮನೆ ಸಂಸಾರ ಮಾಡ್ತೀಯಾ ಇನ್ನೇನ ಹತ್ತತ್ಯಾ 6,000 2 ಸಲ ಬರ್ಕಣ 15 ಒಂದ್ಸಲಿ ಬಿಲ್ ಬರೋದು 15 ಆವತ್ತ ತಿರ್ಗಿ ಇಂಡಿ ಬುಸ 15 ಒಂದ್ಸಲಿ ಬಿಡು 6,000 ರೂಪಾಯಿ 12,000 ಬರ್ತದೆ 12,000 6,000 ರೂಪಾಯಿ ಇಂಡಿ ಬುಸ ಇನ್ನು 6,000 ಉಳಿಯಲ್ವಾ ಸಾಕಲ್ಲ ಜೀವನ ಮಾಡಕ್ಕೆ ಅದ್ರಾಗ 4 ಭಾನುವಾರ ತಿಂದ್ರೆ 4,000 ಎಗರೈದು ಬಾಡಿಗೆ ಓಡ್ಸೋದ ನೋಡು ಗೈಸ್ ಇದು ಫಸ್ಟ್ದಾಗ ಸತ್ಯ ತುಸ್ಬಿಡೋರು ಗೈಸ್ ಇದು ನಮ್ಮದೇ ಜಮೀನು ಫಸ್ಟ್ ಅಲ್ಲಿ ಗಂಟೆ ಆಯಿತು ಅಳತೆ ಹಾಕ್ಸ್ಮೇಲೆ ಇಲ್ಲಿ ಗಂಟೆ ಒಂದು ಮಾರು ಬಂದ್ಬಿಡ್ತು ಅಡಿಕೆ ಹೋಗತ್ತ ಆ ಅಡಿಕೆ ಗಿಡ ಫಸ್ಟ್ ನೋಡ್ರಿ ಗೊತ್ತಾದ ನೋಡ್ರಿ ನಿಮಗೆ ಫಸ್ಟು ಆ ಅಡಿಕೆ ಗಿಡ ಬದಿನಾಗ ಇತ್ತು ನಮ್ಮ ಸಾಲು ನಮ್ಮ ಬದು ಅಲ್ಲಿಗಿತ್ತು ಅಲ್ಲಿ ಗಂಟೆ ಹೇಗಾಯ್ತು ಸೊ ಅಳತೆಗೆ ಹಾಕಿಸೋದ್ಮೇಲೆ 2 ಮಾರು ಒಳಿಕೊಂಡ್ಬಿಡ್ತು ನಮ್ಮದು 2 ಮಾರು ಒಳಿಕೊಂಡ್ಬಿಡ್ತು ಹೋಗತ್ತ ಆಮೇಲೆ ಅವರು ಅದಕ್ಕೆ 2 ಮಾರು 2 ಲೈನ್ ಹೊಸ ಸಣ್ಣ ಗಿಡ ಅಡಿಕೆ ಗಿಡ ಹಾಕಿದ್ರು ಆಮೇಲೆ ಈ ಮಿಕ್ಕಿ ನಮ್ಗೆ ಉಳ್ಕೊಂಡದೆ ಈ ಮಗಳಿಗೆ 2 ಮಾರು ಪೂರ್ತಿ ಇವರಿಂದ ಬತ್ಕೊಂಡ್ಬಂದಿರೋ ಸತ್ಯ ನಮಗೆ ಈ ರಾಗಿ ಹಾಕಿರೋ ಹೆಂಗೋ ಅರ್ಧ ಇದಿರೋದು ಅರ್ಧ ತುಂಡ ಅರ್ಧ ಲೆಕ್ಕಕ್ಕೆ ರಾಗಿರೋದು ಮಂಡಿಗನಲ್ಲ ರಾಗಿ ಬರೋದು ಏನು ಮಾಡಕ್ಕಲ್ಲ ಹಿಂಗೆ ಕೊಡ್ಲೇಬೇಕು ನೋಡ್ದ ಈ ಒಳಗಿಡನ ಕತ್ರಿಸಿ ಹಸಿತಲೇ ಇದ್ದೀನಿ ಬೆಳ್ಕೊಂಬತ್ತಲೇ ಅದು ಇದ್ರಂಗು ಸ್ನಾಸ್ನಾಗ ಹೋಗ ಅದ್ರ ಅಂಶ ನಾಶನ ಹೊಡೋರು ತಲೆಗೆ ಎಣ್ಣೆ ಮುರ್ಕೊಂಡ್ಬೋದು ನಿಜಕ್ಕಂತೀಯ ಬತ್ತಾಮಂದ್ರಲ್ಲ ಜರ್ವಿದ್ರು ಆತಿರ್ಲಿವಾ ಅಷ್ಟಕ್ಕೆ ಬಿಟ್ಬಿಟ್ರೆ ಇದು ಅರ್ಕ ಬತ್ತ ತಗೊಂಡ್ ನೋಡಲ್ಕೆ ಹಾ ಕತ್ರಿಸ್ ಆ ಕಡೆಗೆ ಮುಚ್ಚ ಉದ್ದು ಅದು ಅಲ್ಲ ಕಡಿತು ಅರ್ಕೆ ಗಿಡ ಉದ್ದಕ್ಕೆ ಹಗ್ಗ ಹಾಕೊಂಬಂದಿ ಅಲ್ಲ ಉದ್ದಕ್ಕೆ ಮುಚ್ಚಲಿದ್ರಲ್ಲ ಅವತ್ತು ಕತ್ರಿಸಿ ಹಚ್ತಿದ್ರೆ ಏನ್ ಬದಾನ ನಾನು ಉತ್ತರ ಒಂದು ಬದ ಟೈರ್ ಮೇಲೆ ಇರ್ಬೇಕು ಅಥವಾ ಒಂದು ಟೈರ್ ಬದಿ ಮೇಲೆ ಇರ್ತದೆ ಒಂದು ಹೊಲ್ದಾಗ ಇರ್ತದೆ ಏನಾ ಬಿಡ ಹೋಗ್ಲಿ ಯಾರು ಅದೇ ಮೇಲೆ ಹೇಳ್ಕೊಂಡು ಹೋಗಲ್ಲ ಒಂದು ಅಡಿ ಹೋದ್ರೆ ಓದಿರ್ತದೆ ಬದ
ಬಸ್ ಜಮೀನು ಅಲ್ಲೇ ಇರ್ತದೆ. ಬಟ್ ಬದ ನಮ್ಮ ಹತ್ರ ಆಯ್ತಂದ್ರೆ ಅಪ್ಪ ಆಡ್ತದೆ. ಏನು ಮಾಡ್ತೀರಾ, ಇವೆಲ್ಲ ಹಳ್ಳಿ ಕಡೆ ಎಲ್ಲ ಕಾಮನ್ನು. ನಮ್ಮ ಹಳ್ಳಿ ಕಡೆ ಒಂದೊಂದು ಅಡಿ ಜಮೀನಿಗೆ ತಲೆಗಳೇ ಉದುರ್ತವೆ. ಜಮೀನ್ದು ಡಿಮ್ಯಾಂಡ್ ಆ ಥರ ಐತೆ ನಮ್ಮ ಕಡೆ. ಒಂದು ಅಡಿನೂ ಬಿಡಲ್ಲ, ಒಂದು ಅಡಿ ಅಲ್ಲ, ಅರ್ಧ ಅಡಿನೂ ಬಿಡಲ್ಲ. ಎದೆ ಮೇಲೆ ಯಾರು ಹೇಳ್ಕೊಂಡು ಹೋಗಲ್ಲ. ಸಿಗೋದು 2 ಅಡಿ 3 ಅಡಿ ಆದರೂ ಹೊಡೆದಾಡ್ಕೊಂಡು ಕಚ್ಚಾಡ್ಕೊಂಡು ಸಾಯ್ತಾರೆ. ನಾವು ಹಂಗೆ ಮಾಡೋ ತಗೋ, ನೀನೇನು ಕಮ್ಮಿ ಇರಲ್ಲ. ಏನು ನಮ್ಗೇನು ಹೋಗಲ್ಲ. ಅದೇನೋ ಕಣ್ಣು ಹಣ್ಣು ಅಂತಂದು ಅನ್ಸ್ಕೊಳ್ರಿ. ಅವ್ರಿಗೆ 2 ಎಕರೆ 5 ಗುಂಟೆ ಬರ್ತದೆ, ನಿಂಗೆ 2 ಎಕರೆ 5 ಗುಂಟೆ ಬರ್ತದೆ. ಅನ್ಸ್ಕೋವ್ರಿ ಯಾಕೆ ಹಂಗಂತೆಲ್ಲ ಆಯ್ತು 5 ಗುಂಟೆ ಬಿಡು ಅಂತ ಬಿಟ್ಕೊಡ್ತಿ ಯಾರು ಅವರು? ಯಾಕೆ ಬಿಟ್ಕೊಡ್ತಾರೆ ಮತ್ತೆ ನೀನು ಹೇಳಿ ಇವಾಗ ಎಲ್ಲ ಒಂದೊಂದು ಅಡಿಗೆ ಹೊಡಾಕೊಂಡು ಸಾಯ್ತಾರೆ ಹೋಗ್ಲಿ ಅಂತ ಅಂತಿ. ನಾವು ನೋಡ್ರಿ 5 ಗುಂಟೆ ಬಿಟ್ಕೊಡು ಹೋಗ್ಲಿ ಅಂತಂದ್ರೆ ಹೆಂಗೆ ಬಿಟ್ಕೊಡ್ತೀನಿ ಅಂತಿ? ಇದನ್ನು ಈ ಸಲ ಕ್ಲೀನ್ ಮಾಡಿಸ್ಬಿಟ್ಟು ಇದಕ್ಕೆ ಏನಾರ ಮಾಡೋಣ ಅಂತ ಅನ್ಕಂಡ ಎಷ್ಟು ಬಿತ್ತು ಉಡ್ತಾನ ಅಂತ ಮಾಡನೇ ಹೋಗಿಲ್ಲ ಬೇರೆ ನನ್ನ ಮಗಂದು. ಓ ತ್ಯಾಗ ಬಂದ್ಬಿಟ್ಟು ತ್ಯಾಗನ ಯಾವ ತ್ಯಾಗನ ಬಿಡ ನೋಡಿ. ಥೂ ಸುಮ್ಮನೆ ಹೋಗು, ಅಡಿಕೆ ಹಾಕೋಣ. ಯಾವುದು ಬೇಡ, ಅಡಿಕೆ ಹಾಕೊಂಡು ನೀರು ಹಂಗೇನ ಆದ್ರೆ ಯಪ್ಪ. ಈ ಕ್ಲೀನ್ ಮಾಡ್ಸಕ್ಕೆ ಒಂದು 5,000 ರೂಪಾಯಿ ಕೊಟ್ರೆ JCP 2 ಅವರ್ ಉಜ್ಜೋಡಾಕನೆಲ್ಲ ಇದನ್ನ. ಈ ಬೈಲಾಗೆಲ್ಲ ಒಂದು ಬೋರ್ ಹಾಕ್ಸಿರೋ ಒಂದು ಡ್ರಾಪ್ ನೀರಿಲ್ಲ, ಊರ್ತಾವಿನ ಥರನ. ಅಲ್ಲಿ ಏನಂತ ಹೇಳಿ ತಿನ್ನಕ್ಕೆ ಮುರ್ನಾಯಿ ಹೋದಂಗೆ 2 ಇನ್ನ ಇಕ್ಕಕ್ಕೆ ಬಂದಾದ್ಮೇಲೆ ಅಪ್ಪ ಹೆಂಗ್ ಹೊಡ್ಸ್ಕೊಂಡು ಅದನ್ನ. ಅವು ಏನು ಮಾಡಲ್ಲ. ಒಂದ್ಸಲಿ ತಲೆಕೆಟ್ಟ ಅಂದ್ರೆ ರಾಂಗ್ ಅಥವಾ ಮೆಂಟ್ಲು ನನ್ನ ಮಗನ ವಿಸನೆ ಮೈಯೋಡೆ ಕೆಲಸ ಇಲ್ಲ ಅವಕ್ಕೆ. ಸುಖಪ್ಪ ಇದು ಬಂದ್ಬಿಡೋದು ಅವಕ್ಕೆ. ಕತೆ ಬಂದಿಲ್ವಾ? ಅಚ್ಚುಕಟ್ಟಾಗಿ ಮಾತು ಕೇಳ್ರಿ, ಸಮ ಮಾಡಿಸ್ಬಿಟ್ಟು ಅಡಿಕೆಗಳು ಕಟ್ಕೊಂಡು ನಡೀರಿ. ಅದೇ ಬೇಡ ಬೋರ್ ನೀರೇ ಬೇಡ, ತೈಲ ಮಾಡಿದ್ರೆ ಪಾಯಿಂಟ್ ಹಾಕಿ ಮುಂದೆ ಒಂದು ಸಾಲ ಮಾಡಿ ಬೋರ್ ಕೊಡ್ಸು. ಕಾಲೇಜ್ ಮುಗಿತು ಹೆಂಗೆ ನಾನು ಮೇಂಟೈನ್ ಮಾಡ್ತೀನಪ್ಪ ಅಡಿಕೆ ಗಿಡ. ಈಗ ಮಾಡಲ್ವಾ? ನೀವು ಹಾಕೊಡ್ರೆ ಗ್ಯಾರಂಟಿ ಮೇಂಟೈನ್ ಮಾಡ್ತೀನಿ. ಇವಾಗ ಬಿಟ್ಟಾಗ ದನ ಒಂದು ಕೈ ದನ ಆಗಲ್ಲ, ಉಲ್ತತಿ ಸಗಣಿ ಬೆಳ್ದೈತಿ, ಆಲ್ಕರ್ ಹಾಕ್ತಿ ಎಲ್ಲ ಮಾಡಿ. ನೀವು ಹಾಕ್ಬಿಟ್ಟು ಬೋರ್ ಕೊಡ್ಸ್ಬಿಟ್ಟು ಹಾಕೊಡ್ರಿ, ಅದು ಸಾಕ ನನಗೆ ಬಿಟ್ಟಿದ್ದು. ಅಡಿಕೆ ಇರೋ ಜಾಗ ಕೊಡಿಸ್ತೀಯಾ? ಯಾರು ಅಂಡರ್ವೇರ್ ಬ್ರ್ಯಾಂಡು? ಅದೇನು ತೂತೋಗ ಒಂದು ನೋಡ್ತಾ 2-3 ತೂತೋಗ ಹೊಡಿ. ಇಲ್ಲ ಕಣ, ಹೊಸ ತಮ್ಮ ಕೊಟ್ಟಿದ್ದು 4, ನಂಗೆ 4, ಅಪ್ಪ 4. ಅಲ್ಲ ಹೊಡೆ ತೂತೋಗವಿ. ಹೇಯ್ ಯಾರ ನಿಂಗೆ ಹೋಗಿ ಹಾಕಿದ್ದು? ಯಾರು ಹೇಳಿದ್ರು ಹೋಗಿ ಹೋಗಾಡಕ್ಕೆ ನಿನಗೆ? ಮಂಗಳವಾರ ಎಟ್ಕಲ್ವ ಮೇಲಿರವು ನೋಡೋದು ಎಷ್ಟು ಚೆನ್ನಾಗವ. ಎಟ್ಕಳ ಮುಕ್ಕಿಡ ಮಗು ಬೈ ಬಗ್ಗಿಸ್ಕೊಡ್ತೀನಿ ಕಿತ್ಕೊಂಡು ಬಂದೆ. ಇವತ್ತು ಮಂಗಳವಾರ ವಾರ ಮಾಡಕ್ಕೆ ಹೋಗಿತ್ತು, ಮನೆಗೆ ಹೋಗ್ತೀವಿ ನಾವು ಇವಾಗ. ಇಟ್ಕವ ನೋಡು, ಇಟ್ಕೋ. ಸಾಕಾ? ಎಷ್ಟು ಕಿತ್ಕೊಂಡೆ ತೋರಿಸು. ಅವಾಗಿಂದ ಎಷ್ಟು ಕಿತ್ಕೊಂಡೆ? ಎತ್ತಾನಮ್ಮ ತಿನ್ನಕ್ಕೇನಿಲ್ಲವ ಇದ್ರಾಗ, ಎಲ್ಲ ಒಣಗೋಗತ್ತಿದ್ರಾಗ ಏನಿಲ್ಲ. ನಪ್ರ ನಪ್ರ ಯು ಆರ್ ದ ಬೆಸ್ಟ್ ಫಿಗರ್ ಇನ್ ದಿಸ್ ವರ್ಲ್ಡ್. ಐ ಲವ್ ಯು ವಸಂತಿ. ಆಯ್ತು ವಾಕ್ಲಾಸ್ ಪಡೋದಾಗ ಯಾವಾಗ ಐ ಲವ್ ಯು ವಸಂತಮ್ಮ ಹೇಳಿ ನೀನು. ಐ ಲವ್ ಯು ಟು ಅನ್ನು. ಐ ಲವ್ ಯು ಟು ಕಿವಿಗೆ ಇಕ್ಕೋದನ್ನ ತಾಲ್ಗಿ ಕಂತೀನಿ. ಸಗದಾಗಂತಿ ನಡಿ ಹೋಗೋಣ. ನಮ್ಮೂರಿ ಅಪ್ಪ ಒಬ್ರು ಇರ್ತಾರೆ. ಹೋಗಿ ನೋಡ್ತೀನಿ ರೀ ಲವ್ವ. ಲವ್ವೇ ನೀನು ಇರು, ನಾನು ಓದ್ತೀನಿ. ಇಲ್ಲ ಅಲ್ಲ ನನಗೆ ಕೆಲಸ ನಂಕಲ್ಲಿ. ಏನದೇ? ನಾಳೆಗೆ ಎಕ್ಸಾಮು. ಓದ್ತೀವಿ ಹಿಂಗೆ ಇಟ್ಕೊಡಿ. ಏನು ನಮ್ಮೂರಿ ಕೇರ್ಕೊಂಡಿದ್ವಿ. ಮಂಗ್ರಿ ಅದು ಮಾರ್ಕೋದು ಬೆಳಕಳು ಮಾರ್ಕು ಕೇರ್ಕೊಂಡಿರೋದು. ಬಾ ಮಂಗ್ರಿ ಅಂತೀನಿ ನನ್ನ ಮಂಗ್ರಿ. ಜಿಮ್ಮು ಬೇಡ ಬಂದೆ ಜಿಮ್ ಸಾಕು. ದಪ್ಪಾಗ ಕೊಚ್ಚೆ ಸಣ್ಣಗಾಗ ಕೊಚ್ಚಿಲ್ಲ ಮನೆ. ನೀನು ಹಿಡ್ಕೊಂಡು ಸೆಣೆಯ ಕೂತೀನಿ. ಅಮ್ಮ ಜಾಸ್ತಿ ನಕ್ಳ ಮಾಡ್ರೆ ಸೆಣೆಯನ ಅಂತ. ಸೆಣಿ ಬಾ ಸಣ್ಣದೇನು ಮುದ್ದಿನ ಬಾಯ್ ಮಾಡ್ದ ಯಾಕೆ ಯಜಮಾನ್ರಿಗೆ ಟಾಟಾ ಕಣೆ ಯಾವ ಯಾವ ಟಾಟಾ ಟಾಟಾ. ಅಷ್ಟೇ ಗೈಸ್, ಮನೆಗೆ ಹೋಗ್ಬೇಕು ಇವಾಗ. ಸ್ನಾನ ಮಾಡ್ಕೊಂಡು ಮುಂದಿನ ಕೆಲಸ ಏನು ನೋಡಬೇಕು. ಮಂಗಳವಾರ ಇವತ್ತು ಬೆಳಗ್ಗೆ ಸ್ನಾನ ಮಾಡಿಲ್ಲ, ಇವಾಗ ಸ್ನಾನ ಮಾಡ್ತೀವಿ ಮಧ್ಯಾಹ್ನ ಮಾಡಿ ಮುಂದಿನ ಕೆಲಸ ನೋಡಬೇಕು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇಲ್ಲಿವರೆಗೂ ಟಾಟಾ, ಬೈ ಬಾಯ್.